ಸರ್ ಪ್ರಥಮವಾಗಿ ಅಭಿನಂದನೆಗಳು. ಮಂಜಣ್ಣ ಅಂದರೆ ನಮ್ಮ ದೊಡ್ಡಬಿದರಿಕಲ್ಲಲ್ಲಿ ಒಂದು ಶಕ್ತಿ ಮತ್ತು ಇದಾಗಿದೆ. ಈ ಸಂದರ್ಭದಲ್ಲಿ ತಮ್ಮ ವಾರ್ಡಿನ ಬಗ್ಗೆ ಒಂದೆರಡು ಮಾತಿದೆ ಸರ್. ಈಗ ಇವು ನಮ್ಮ ದೊಡ್ಡಬಿದರಕಲ್ಲು ವಾರ್ಡಲ್ಲಿ ನಮ್ಮ ಸೋಮಶೇಖರ್ ಅಣ್ಣವರು ಎಲ್ಲ ಕೆಲಸ ಹೇಳಿದ ಕೆಲಸ ಎಲ್ಲ ಮಾಡಿಕೊಡ್ತಾರೆ. ಯಾವುದು ನಮಗಿಲ್ಲ ಅನ್ನಲ್ಲ. ರೋಡಿನ ಕೆಲಸ ಆಗಿರ್ಬೋದು, ಡ್ರೈನೇಜ್ ಕೆಲಸ ಆಗಿರ್ಬೋದು, ವಾಟ್ರು ಬೋರ್ವೆಲ್ ಆಗಿರ್ಬೋದು, ಪ್ರತಿಯೊಂದು ಏನೇ ಆದರೂ ಸೋಮಶೇಖರ್ ಅಣ್ಣನು ಮಾಡ್ತಾರೆ. ಬಟ್ ಅದರಿಂದ ನಮಗೇನೂ ಪ್ರಾಬ್ಲಮ್ ಇಲ್ಲ. ನಮಗೆ ಈ ಸಾರಿ ಜನರಲ್ ಆಕಾಂಕ್ಷೆ ಕೊಟ್ಟಿದ್ದರು, ಬಟ್ ಈ ಸಾರಿ ಏನೋ ಎಸ್ ಟಿಗೆ ಮಾಡಿದ್ದಾರೆ. ಬಟ್ ನೆಕ್ಸ್ಟ್ ಇಯರಿಗೆ ಕೊಡ್ತೀನಿ ಮಂಜಣ್ಣ ಅಂತ ಹೇಳಿದ್ದಾರೆ. ಈ ಸರಿ ಎಸ್ ಟಿ ಮಾಡ್ತೀನಿ, ನೆಕ್ಸ್ಟ್ ಇಯರ್ ನೀವು ನಿಂತ್ಕೊ ಅಂತ ಹೇಳಿದ್ದಾರೆ. ಅದರಿಂದ ನಮಗೆ ಆಯಿತು ಅಣ್ಣ ಅಂತ ಹೇಳಿದೆ. ನಾನು ವಾರ್ಡ್ ಕಮಿಟಿ ಸದಸ್ಯನಾಗಿದ್ದೆ. ಆಮೇಲೆ ಪ್ರಧಾನ ಕಾರ್ಯದರ್ಶಿ, ಕಾಂಗ್ರೆಸ್ಸಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದೆ. ಸೋಮಶೇಖರಣ್ಣವರೇ ಮಾಡಿಕೊಟ್ಟಿದ್ರು. ಈಗ ಜಿಲ್ಲಾ ಏನೋ ಒಂದು ಪೋಸ್ಟ್ ಕೊಡ್ತೀನಿ, ಈ ಪೋಸ್ಟು ಅಂತ ಹೇಳಿದ್ದಾರೆ. ಅದರಿಂದ ನಾನು ಅವ್ರ ಕಡೆಯಿಂದ ನಾನು ಏನೇ ಇದ್ದರೂ ನಮ್ಮ ಸೋಮಶೇಖರಣ್ಣ ಬಿಟ್ಟು ನಾವು ಮಾಡೋದಿಲ್ಲ. ಯಾವುದೇ ಇದು ಪಕ್ಷ ಇರಲಿ, ಯಾವುದೇ ಇದಿರಲಿ, ನಾವು ಇರೋವರೆಗೂ ಅವ್ರು ಸೋಮಶೇಖರಣ್ಣವ್ರ ಕಡೆನೇ ಇರ್ತೀವಿ. ಸೋಮಶೇಖರಣ್ಣವ್ರು ಬಿಟ್ಟು ನಾವು ಯಾವುದೂ ಮುಂದುವರ್ಸಲ್ಲ. ಇವತ್ತು ಇಲ್ಲಿ ಇಲ್ಲದಲ್ಲಿ ಯಾವುದೇ ರೀತಿ ಅಸಮಾಧಾನ ಇಲ್ಲ, ಯಾವುದೇ ಅಸಮಾಧಾನ ಇಲ್ಲ. ಬಟ್ ನಮ್ಗೆ ಯಾವುದೇ ಕಾರಣಕ್ಕೂ ಸೋಮಶೇಖರಣ್ಣ ಬಿಟ್ಟಿರೋದಿಲ್ಲ. ನಾವು ಅವ್ರು ಸೋಲ್ಲಿ ಗೆದ್ದಿಲ್ಲಿ, ನಾವು ಎಷ್ಟು ವರ್ಷ ಅವರು ಇದರಲ್ಲಿ ಇರ್ತಾರೆ, ಪಕ್ಷದಲ್ಲಿ ಇರ್ತಾರೆ, ನಾವು ಅದೇ ಪಕ್ಷದಲ್ಲಿ ಇರ್ತೀವಿ. ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ. ವ್ಯಕ್ತಿ ಮುಖ್ಯ ನಮಗೆ. ಬಟ್ ವ್ಯಕ್ತಿ ನಮಗೆ ತುಂಬ ಯಾವುದೇ ಕಾರಣದಲ್ಲೂ ನಮಗೆ ಇದು ಮಾಡಿಲ್ಲ. ನಮಗೆಲ್ಲ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ. ಅದರಿಂದ ಏನೂ ತೊಂದರೆ ಇಲ್ಲ. ಅದು ಈ ಸರಿ ನಾವು ಅವ್ರಿಗೆ ಬದ್ಧವಾಗಿ ನಿಂತ್ಬಿಟ್ಟಿದ್ದೀವಿ ಸೋಮಶೇಖರಣ್ಣ ಪರವಾಗಿ. ಈ ಸರಿ ನಾವು ಕಾಂಗ್ರೆಸ್ ಗೆದ್ದಿಸ್ಕೋಬೇಕು ಅಂತ ಮಾಡಿದ್ದೀವಿ, ಗೆದ್ದಿಸ್ಕೊಂತೀವಿ. ಸೋಮಶೇಖರ್ ಅವ್ರು ಬಂದ ಮೇಲೆ ನಿಮ್ಮ ವಾರ್ಡ್ಗೆ ಏನೇನು ಕೆಲಸ ಮಾಡಿದರೆ, ಎಷ್ಟು ಅನುದಾನಗಳು ಕೊಟ್ಟಿದ್ದಾರೆ? ಸಿಕ್ಕಾಪಟ್ಟೆ ಅನುದಾನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಸಿಕ್ಕಾಪಟ್ಟೆ ಅನುದಾನ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೆಲಸನೂ ಮಾಡಿಸ್ತಾ ಇದ್ದಾರೆ. ಯಾವುದೇ ಒಂದು ಕೆರೆ ಆಗಿರ್ಬೋದು, ಒಂದು ಡ್ರೈನೇಜ್ ಆಗಿರ್ಬೋದು, ಒಂದು ಊರು ರೋಡ್ಗಳಾಗಿರ್ಬೋದು, ಒಂದು ಯಾವುದೇ ಸಮಸ್ಯೆ ಇದ್ದು ಜನಗಳ ಸಮಸ್ಯೆ ಇದ್ರೂ ಬಗೆಹರಿಸ್ತಾರೆ. ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಜಯಿಸ್ತಾರೆ. ಮೊನ್ನೆ ನೋಡಿ ನಮ್ಮದೊಂದು ಸರ್ಕಲ್ ಏನೋ ಪ್ರಾಬ್ಲಮ್ ಆಗಿತ್ತು, ನಮ್ಮದೇ ಜಾಗವಾಗಿತ್ತು. ನಮ್ಮದೇ ಜಾಗ ಇರೋದ್ರಿಂದ ನೀವು ಒಂಚೂರು ರೋಡಿ ಬಿಟ್ಕೊಡಿ ರೋಡ್ಗೆ ಅಂತ ಹೇಳಿದರು. ಆ ರೋಡ್ ಕೂಡ ನಾನು ನಿಂತ್ಕೊಂಡು ನಮ್ಮ ಜಮೀನೇ ಜಾಗ, ನಮ್ಮದೇ ಜಾಗ, ಅದನ್ನು ರೋಡ್ ಕೂಡ ಅವ್ರಿಗೆ ಹೇಳಿ ರೋಡ್ ಕೂಡ ಮಾಡಿಸ್ಕೊಟ್ಟೆ. ಇವತ್ತು ಊರಲ್ಲೆಲ್ಲ ಚೆನ್ನಾಗಿ ನಮ್ಮದೇಗೆ ಓಡಾಡ್ತಾವ್ರೆ, ಏನೂ ಪ್ರಾಬ್ಲಮ್ ಇಲ್ಲ. ಯಾರು ಏನೇನು ಹೇಳ್ತಾರೋ ಅದಕ್ಕೆಲ್ಲ ನಾವು ಇದು ಮಾಡಲ್ಲ. ಬಟ್ ಅದರಿಂದ ಎಲ್ಲ ಅನುಕೂಲ ಇದೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ಸಿದ್ದರಾಮಣ್ಣವರು ಓಕೆ, ಸಿದ್ದರಾಮಣ್ಣವ್ರು ಇರೋದ್ರಿಂದ ಸರ್ಕಾರ ಚೆನ್ನಾಗಿ ಆಗ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಅವ್ರು ಇವತ್ತು ಹುಟ್ಟುಹಬ್ಬ ಇರ್ಬೋದು, ಅವ್ರಿಗೂ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀವಿ. ಸಿದ್ದರಾಮಣ್ಣವ್ರಿಗೆ, ಜನಪ್ರಿಯ ಶಾಸಕರ ಚೀಫ್ ಮಿನಿಸ್ಟರ್ ಆದಂಥ ಸಿದ್ದರಾಮಣ್ಣವ್ರಿಗೂ ನಮಗೆ ಕೃತಜ್ಞತೆಗಳು ಇರ್ತದೆ. ಇದೇ ಸಂದರ್ಭದಲ್ಲಿ ತಮ್ಮ ಕಿರಿಯ ಪುತ್ರ ಹರ್ಷ ಅವ್ರದ್ದು ಹುಟ್ಟುಹಬ್ಬ. ಇವತ್ತು ನಮ್ಮ ಮಗಂದು ಬೇರೆ ಹುಟ್ಟುಹಬ್ಬ ಇದೆ. ಅದು ಯುವ ಮೋರ್ಚಾ ಅಧ್ಯಕ್ಷ ಆಗವನೇ ಕಾಂಗ್ರೆಸ್ ಕಡೆಗೆ. ಅವರು ಸೋಮಶೇಖರ್ ಕಡೆಯಿಂದನೇ ಇದು ಮಗವರು ನಿಶಾಂತ್ ಸೋಮಶೇಖರ್ ಇದ್ದಾರೆ. ಅವ್ರ ಮಗವರು ಅಷ್ಟೇ, ಸೋಮಶೇಖರಣ್ಣವ್ರು ಅಷ್ಟೇ. ಅವನ ಮೇಲೂ ಅಷ್ಟು ವಿಶ್ವಾಸ ಇದೆ. ನಾವೆಲ್ಲ ಹುಡುಗರು ಸಂಘಟನೆ ಇದೆ, ನಾವೆಲ್ಲ ಕಡೆ ಒಂದು ಸಂಘಟನೆ ಮಾಡಿದ್ದೀರಿ. ಇಡೀ ನಾವು ಊರ ಕಡೆ ಏನೇ ಇದ್ದರೂ ನಾನು ಬಲವಾದ ತೋರಿಸಿ ಸೋಮಶೇಖರಣ್ಣವ್ರಿಗೆ ಬಲಪಡಿಸ್ತೀವಿ. ಹರ್ಷ ಅವ್ರದ್ದು ಇವತ್ತು ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ನಮ್ಮ ದೊಡ್ಡಬಿದರಕಲ್ಲು ಮತ್ತು ನೀವು ಮಾಕ್ಲಿ ಎರಡೂ ಇದೆ. ಹೌದು. ಈ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಏನಿಲ್ಲ, ಎಲ್ಲರಿಗೂ ಯಾರ್ಯಾರು ವಿಶ್ ಮಾಡಿದ್ರು ಎಲ್ಲರಿಗೂ ಧನ್ಯವಾದ. ಇದು 28 ವರ್ಷದ ಬರ್ಡೇ. ನಾನು ದೊಡ್ಡಬಿದರಕಲ್ಲು ವಾರ್ಡ್ಗೆ ಯುವ ಮೋರ್ಚಾ ಅಧ್ಯಕ್ಷ ಆಗಿದೆ. ಏನು ಕಾರ್ಯಕ್ರಮಗಳೇನಿಲ್ಲ, ಬಡವ್ರ ಮಕ್ಕಳ ಸ್ಕೂಲಿಗೆ ಬಟ್ಟೆ ಪುಸ್ತಕ ಅವೆಲ್ಲ ಕೊಡ್ತಾಯಿದ್ದೀನಿ. ಆ ಕಡೆ ಮಾಕ್ಲಿಲು ಅಲ್ಲಿ ಒಂದು ಸ್ಕೂಲ್ಗೆ ಆಯೋಜನೆ ಇಟ್ಕೊಂಡಿದ್ದೀನಿ ಅಷ್ಟೇ. ನಮ್ಮದಿನ್ನೇ ಇಲ್ಲ. ಸೋಮಶೇಖರ್ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಹೋಗೋದು. ನಮ್ಮ ತಂದೆಯರು ಇರ್ತಾರಲ್ಲ, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಹೋಗೋದು. ಅವ್ರ ಹಿಂದೆ ನಿಂತಿರ್ತೀವಿ ಅಷ್ಟೇ. ತಮಗೆ ತಂದೆಯರದು ಭಾಳಷ್ಟು ಮಾರ್ಗದರ್ಶನ ಇದೆ. ಹೌದು. ಜೊತೆಯಲ್ಲಿ ನೀವು ಬಂದಿದ್ದು ರಾಜಕೀಯ ಹೊಸ್ತಲ್ಲ. ಹೌದು, ಅವರಿಂದನೇ ನಾವೀಗ ಏನು ಹೆಸರು ಮಾಡಿದ್ದೆ ಅಂದರೆ ಅವರಿಂದನೇ ನಡ್ಕೊಂಡು ಹೋಗೋದಷ್ಟೇ. ನಿಶಾಂತ್ ಅಣ್ಣ ಬೆಂಬಲ ಇದೆ. ಹಾಂ, ನಿಶಾಂತ್ ಅವ್ರು ತುಂಬ ಸಪೋರ್ಟ್ ಇದೆ. ನಿಶಾಂತ್ ಅಣ್ಣವ್ರದ್ದು, ಬಂಟಿ ಅಣ್ಣವ್ರದ್ದಿದೆ, ಸಾಹೇಬ್ರದ್ದು ಮೇಯ್ನ್ ಇದೆ. ಅವ್ರ ನಮ್ಮ ಮನೆ ಮೇಲೆ ಪ್ರೀತಿ ನಾವು ಯಾವತ್ತೂ ಚಿರಋಣಿ. ಯೂತ್ಸ್ ಆಗಿ ನೀವು ಇಲ್ಲಿ ವಾರ್ಡಲ್ಲಿ ಯಾವ ರೀತಿ ಒಂದು ಸಂಘಟನೆ ಮಾಡ್ತಿದ್ದೀರಾ ಸರ್? ಇಲ್ಲಿರೋ ಹುಡುಗರು ಬೇರೆ ಬೇರೆ ಪಕ್ಷ ಆದರೂ ನಾವು ಅಣ್ಣ ತಮ್ಮದಿರ ಥರ ಚೆನ್ನಾಗಿದ್ದೀವಿ.
ಒಬ್ಬೊಬ್ರಿಗೆ ಒಬ್ಬೊಬ್ಬ ಒಗ್ಗಟ್ಟಾಗಿ ನಿಂತ್ಕೊತೀವಿ. ಪಕ್ಷ ವ್ಯಕ್ತಿತ್ವ ಅಂತ ಬಂದಾಗ ನಾವು ಯಾರಿಗೆ ಬೇಕೋ ಅವ್ರಿಗೆ ಮಾಡೇ ಮಾಡ್ತೀವಿ. ಹುಡುಗರು ಸಪೋರ್ಟ್ ಸಖತ್ತಾಗಿದೆ ಸರ್. ಮತ್ತು ಇವತ್ತು ಹುಟ್ಟಿದ ಪ್ರಯುಕ್ತ ಸಂಜೆ ಕಾರ್ಯಕ್ರಮ ಸಂಜೆ ಏನಿಲ್ಲ ಸರ್, ಫ್ಯಾಮಿಲಿ ಜೊತೆ ಈಚೆ ಊಟಕ್ಕೆ ಹೋಗಿ ಬಂದುಬಿಡ್ತೀನಿ. ಪ್ರತಿ ವರ್ಷ ಅದೇ ಹುಡುಗರಿಗೆ ಸಿಕ್ಕಿ ಎಲ್ಲ ಬೇಜಾರಾಗಿದೆ. ಈ ವರ್ಷ ಫ್ಯಾಮಿಲಿ ಜೊತೆ ಈಚೆ ಹೋಗ್ಬಿಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ನಿಮ್ಮ ಟೋಟಲ್ ವಾರ್ಡಿನ ಜನತೆ ವಿಶೇಷ ಈ ಟೋಟಲ್ ವಾರ್ಡ್ ಜನಕ್ಕೆ ಯಾರ್ಯಾರು ನನಗೆ ವಿಶ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳನ್ನ ಕೇಳ್ಕೊಂಡು